ಒಂದೇ ಕಡೆ ನೂರಾರು ಜಿಂಕೆಯ ಗುಂಪು ರೈತರ ಜಮೀನಿನ ಬಳಿ ಪ್ರತ್ಯಕ್ಷ. ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆ ತಿನ್ನುತ್ತಿರುವ ಜಿಂಕೆಗಳ ಕಾಟದಿಂದ ಬೇಸತ್ತಿರುವ ರೈತರು. ಈ ಜಿಂಕೆಗಳು ಹೊಲಕ್ಕೆ ಬರದಂತೆ ತಡೆಯಲು ಹೊಲದ ಸುತ್ತಲಿ ಕಟ್ಟಿಗೆ ಕಂಬವನ್ನ ಹಾಕಿ ಕಂಬಕ್ಕೆ ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಸಾಹಸ ಪಟ್ಟ ರೈತರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರೇಹಂಚಿನಾಳ ಬಳಿ ಕೃಷ್ಣಮುಗ, ಜಿಂಕಾರ, ಲಾಂಗ್ ಚಾಪರ್ 3 ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶ. ಬೆಳೆ ಉಳಿಸಿಕೊಳ್ಳಲು ಹಗಲಿರುಳು ರಾತ್ರಿ ಎನ್ನದೆ ರೈತರು ಹೊಲಗಳಲ್ಲಿ ಗುಡಿಸಲು ಹಾಕಿಕೊಂಡು ಕಣ್ಣಿಗೆ ನಿದ್ದೆ ಇಲ್ಲದೆ ನಿದ್ದೆ ಕೆಟ್ಟು ಜಿಂಕೆಗಳನ್ನ ಕಾಯಲು ಹೊಲದಲ್ಲಿಯೇ ಕಾಲ ಕಳೆಯುತ್ತಾರೆ ಜಿಂಕೆ ಕಾಯುವ ಕಾವಲುಗಾರರು. 8 ಜಿಲ್ಲೆದಾಗ ಜಿಂಕೆಗಳ ಕಾಟ ಮಿತಿಮೀರೈತಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾಯಿಲ್ಲ. ಅವನು ಅವಕ್ಕೊಂದು ಇರಾಕೊಂದು ತಾಣಾರ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅರಣ್ಯಕ್ಕೆ ಬಿಡ್ಬೇಕು. ಆ ಕೆಲಸ ಮಾಡೋಲ್ರ. ಹೆಂಗೆ ನಾವು ಪದೇ ಪದೇ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ. ಸಂಬಂಧಪಟ್ಟ ಈಗ ನೋಡ್ರಿ, ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ. ಆ ಪರಿಹಾರ ಎಲ್ಲಿ ಹೋಯ್ತು ಅನ್ನೋದು ಗುರ್ತಾಗೋಲ್ದು. ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗ್ಬಿಡತ್ತೆ ನೋಡ್ರಿ. ಅಲ್ಲಿ ಸುಮ್ಮನೆ ಓಡಾಡ್ತಾವೆ ಹೊಲ ತುಂಬನು. ನಾವು ಯಾರನ್ನ ಕೇಳೋಣ್ರಿ? ಸರ್ಕಾರ ಬಿಟ್ರೆ ರೈತರಿಗೆ ಬರೇ ಒಂದಲ್ಲ ಒಂದು ಹಾನಿ ಹಾಕ್ಕೊಂತಾನೆ ಬರತ್ತೆ. ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ, ಒಮ್ಮೆ ಮಳೆಯಾಗಿ ಹಾನಿ, ಈ ಚಿಗರಿ ಕಾಟದ ಹಾನಿ. ಹೀಗಾಗಿ ರೈತ ಸಹಾಯಕತನ. ರೈತನ ಉಳಿಸ್ಬೇಕಂದ್ರೆ ಶೀಘ್ರ ರೈತರಿಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು. ಕಡ್ಲಿ ಬೆಳೆಗೆ ವಿಪರೀತ ಜಿಂಕೆ ಹಾವಳಿ ಜಾಸ್ತಿ ಆಗೈತ್ರಿ. ಇದು ಬಂದು ತಿನ್ನೋದು ಕಡಿಮೆ ರೀ. ಅವು ಜಿಗದಾಡಿ ಪಗದಾಡಿ ಲುಕ್ಷೇನ್ ಮಾಡಿ ಅದ್ರಾಗ ಒಂದ್ಸಾಚಿ ಅಡ್ಡಾಡಿ ಭಾಳ ಹಾನಿ ಮಾಡತ್ತವು. ಇದನ್ನು ಸದನದಾಗ ನಾವು ಚರ್ಚೆ. ಈ ಜಿಂಕೆ ಕಾಡು ಪ್ರಾಣಿಗಳಿಂದ ಬೆಳೆಯನ್ನ ರಕ್ಷಿಸುವಂತೆ ರೈತರು 2009ರಿಂದ ಇಲ್ಲಿಯವರೆಗೂ ಅರಣ್ಯ ಇಲಾಖೆ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಸಚಿವರು, ಸಂಸದರಿಗೆ ಎಲ್ಲರಿಗೂ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಏನೂ ಪ್ರಯೋಜನವಾಗಲಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ 3 ಜಾತಿ ಜಿಂಕೆ ರೈತರು ಹೊಲದಾಗ ತಾಂಗ್ಲಾಡಿದ್ರು. ಇವತ್ತು ಸರ್ಕಾರ ಜಿಂಕೆವನ್ನು ಮಾಡ್ಬೇಕಂತ ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ. ಇವತ್ತು 3 ಜಾತಿ ಜಿಂಕೆಗಳು ಇಲ್ಲಿ ತಾಂಗ್ಲಾಡ್ತಾವು. ಜಿಂಕಾರ, ಕೃಷ್ಣ ಮೃಗ, ಲಾಂಗ್ ಚಾಪರ್ 3 ಜಿಂಕೆಗಳು ಇವತ್ತು ವಿಪರೀತ ರೈತರನ್ನ ಕಾಡತೈತಿ. ಉತ್ತರ ಕರ್ನಾಟಕದ ಬೆಳಗಾವಿ ಅಧಿವೇಶನದಾಗ 8 ಜಿಲ್ಲೆ ಒಂದು ಜನಪ್ರತಿನಿಧಿ ಇದ್ರೂ ಅದಕ್ಕೆ ಜನಿ ಎತ್ತಿಲ್ಲ. ಇವರು ಇಷ್ಟು 8 ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ? ಒಬ್ಬರ ರೈತರ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬರು ದನಿ ಎತ್ತಿಲ್ಲ. ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ. ಇವತ್ತು ಈಗಲಾದರೂ ಕಾಲ ಮಿಂಚಿಲ್ಲ. 8 ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಚರ್ಚೆ ಮಾಡಿ, ಒಂದು ಸಭೆ ಮಾಡಿ ಜಿಂಕೆ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗಬೇಕು. ಇವತ್ತು ಈ ಯಡಿಯೂರಪ್ಪನವರು 2010 ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ 2010ರಾಗನ ಇವತ್ತು 50 ಲಕ್ಷ ಈ ಜಿಂಕೆ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು. ಅದನ್ನು ತೆಗೆದ್ರೂ ಆ ಅನುದಾನ ಏನಾಯ್ತು ಅನ್ನೋದು ಇವತ್ತಿಗೆ ಗೊತ್ತಾಗಿಲ್ಲ. ಶೀಘ್ರದಲ್ಲಿ ಇವತ್ತು ಜಿಂಕೆ ವನನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವುದು ಜಿಲ್ಲೆಯಲ್ಲಿ ಆಗಲಿ ಆ ಜಿಂಕೆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೊಳ್ಳೂರು ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಡಿ. ಧನ್ಯವಾದ. ಅಂತಂದ್ರೆ ಏನೈತ್ರಿ, ಇದು ಜಿಂಕಿದ ದೊಡ್ಡ ಕಾಟ ಆಗ್ಬಿಟ್ಟೈತ್ರಿ. ನಾವು ಇದನ್ನ ಏನ ಹಾಕೈತಿ ಅಂತಂದು ಕಾಯ್ಕೊಂತ ಇಲ್ಲೇ ಹೊಲ್ದಾಗ ಕುಂತೀವ್ರಿ. ಇದು ಏನೈತಿ, ನಮ್ಗೆ ಈ ಜಿಂಕಿದು ದೊಡ್ಡ ಹಾವಳಿ ಆಗ್ಬಿಟ್ಟೈತ್ರಿ. ಆಮೇಲೆ ಏನೈತಿ, ಇದು ಬರ್ತೈತೆ ಯಾವ್ದಾಗ ಬಿಡ್ತೈತೆ ಯಾವ್ದಾಗ ಗೊತ್ತಿಲ್ಲ ನಮ್ಗೆ. ಒಟ್ಟು ನಮ್ಗೆ ಏನೈತಿ, ಸರ್ಕಾರ ಒಂದು ನಮ್ಗೆ ಬರ ಪರಿಹಾರ ಕೊಡ್ಬೇಕಾಗಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವ್ರಿ. ನಾವು ಕಾಯಕತ್ತಿ ಅಲೆ ಈಗ ಒಂದು ಬಿತ್ತಿ ಒಂದು 8 ದಿನಕ್ಕೆ ಕಾಯಕತ್ತೀರಿ. ಒಂದು ಅಲೆ ಒಂದು 20-25 ದಿನ ಮೇಲೆ ಆತ್ರಿ. ಇದು ಏನೈತ್ರಿ, ಸಣ್ಣ ಜೂಡ್ರು ಪಡ್ರೆ ಬರ್ತತ್ತು, ಅದು ಇಲ್ರಿ ಈಗ ಇಷ್ಟು ದಿನ. ಈಗ ಏನೋ ಮಣ್ಣಿಲಿಂದ ಒಂದು ಜೂಡ್ರಾಗೈತಿ, ಆಗ ಟೇಲಿ ನಿಗ್ರಿಸ್ಕೊಂಡು ನಿಂತೈತಿ ನೋಡ್ರಿ. ಇದಕ್ಕಿಂತ ಹೆಚ್ಚಿಂದ ಏನು ಬರ್ತೈತೆ ಯಾವ್ದಾಗ ಬಿಡ್ತೈತೆ ಯಾವ್ದಾಗ ಗೊತ್ತಿಲ್ರಿ. ಒಟ್ಟು ನಮ್ಗೇನೈತಿ ಬರ ಪರಿಹಾರ ನಾವು ನಿಮಗೆ ಕೊಡ್ಬೇಕಂತಂದು ನಾವು ಕೇಳ್ಕೊಂತೀವಿ ನೋಡ್ರಿ. ಎಷ್ಟು ಖರ್ಚು ಮಾಡಿರಿ? ಇದು ಖರ್ಚು ಭಾಳ ಆಗೈತೆ ಬಿಡು. ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತೋದು ಅದನ್ನು ಮಾಡಕತ್ತಿದ್ರಪ್ಪ ಅಂತಂದ್ರೆ ಈಗ ಒಂದು 1.5 ಲಕ್ಷದ ಮ್ಯಾಲೆ ಖರ್ಚು ಆಗೈತಿ. ನೀರಿಂದು ಅದ್ರದ್ದು ಹೇರಿನ್ರಿ ನಾನು. ಈಗ ಅವೆಲ್ಲ ಭಾಳ ಆಗೈತೆ ಬಿಡ್ರಿ. ಅದು ನಾವು ಲೆಕ್ಕಕ್ಕೆ ನಾವು ಏನು ರೈತರು ಏನು ಲೆಕ್ಕಕ್ಕೆ ಇಡ್ಬೇಕ್ರಿ, ಅದನ್ನ ನಮ್ಮ ಲೆಕ್ಕಕ್ಕೆ
ಗೊತ್ತಾಗಲ್ಲ ಅದು. ಒಟ್ಟು ಖರ್ಚಾಗೈತಿ ರೀ, ಭಾಳ ಖರ್ಚಾಗೈತಿ. ಹಿಂಗಾಗಿ ನಾವು ಏನಂತೀವಿ, ಘೋಷಣೆ ನಾವು ಸರ್ಕಾರಕ್ಕೆ ನಾವೇನು ಕೇಳ್ಕೊಂತೀವಪ್ಪ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತಂದು ನಾವು ವರ್ಷ ಹಿಂಗೆ ಮಾಡಕತ್ಬಿಟ್ಟೈತಿ. ನಾವು ಏನೈತಿ ಬರ ಪರಿಹಾರ ಕೊಡ್ಬೇಕಂತಂದು ನಾವು ನಿಮ್ಮನ್ನು ನಾವು ಕೇಳ್ಕೊಳಕ್ಕೆ. ನಮ್ಮ ಹೆಸರು ಶರಣಪ್ಪ ತಿಮ್ಮಾಪುರ ಅಂತಂತಂದ್ರಿ. ಈ ವೇಳೆಯಲ್ಲಿ ಉತ್ತರ ಕರ್ನಾಟಕದ 8 ಜಿಲ್ಲೆಗಳ ಜನಪ್ರತಿನಿಧಿಗಳು, ಸಚಿವರು, ಸಂಸದರು ಸಭೆ ಮಾಡಿ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಒಂದು ಕಡೆ ಜಿಂಕೆವನ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕೆಂದು ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರು ಆಗ್ರಹಿಸಿದ್ದಾರೆ. ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಸಿಕ್ಕಿಲ್ಲ, ಈಗಲಾದರೂ ಕಾಲ ಮಿಂಚಿಲ್ಲ. ತಾಲೂಕಿನ ರೈತರಿಗೆ ಬರ ಪರಿಹಾರ ಕೊಡಬೇಕು, ಸೂಕ್ತ ಬೆಳೆ ಪರಿಹಾರ ಕೊಡಬೇಕು. ಇಲ್ಲವಾದರೆ ಜಿಲ್ಲೆಯಲ್ಲಿ ಒಂದು ಜಿಂಕೆವನ ನಿರ್ಮಾಣ ಮಾಡಬೇಕು. ಸರ್ಕಾರ ಯಾವುದೂ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರಾದ ಶರಣಪ್ಪ ತಿಮ್ಮಾಪುರ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ.